ತಲೆಯಿಂದ ಪಾದದವರೆಗೆ ಟ್ಯಾಟೂ ತಪ್ಪು ಮಾಡಿದವರ ಬೆರಳು ಕಟ್ಟಾಗುತ್ತೆ. 300 ವರ್ಷಗಳಿಂದ ಭಯ ಹುಟ್ಟಿಸ್ತಿರೋ ರಕ್ಕಸ ಗ್ಯಾಂಗ್ ಇದು. ಸಾಮಾನ್ಯವಾಗಿ ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ನೋಡಿದ ಅಂಡರ್ ವರ್ಲ್ಡ್ ಮಾಫಿಯಾ ರೌಡಿಸಂ ಗ್ಯಾಂಗ್ ಕೇವಲ ಭಾರತ ಅಥವಾ ಪಾಕಿಸ್ತಾನದಲ್ಲಿ ಮಾತ್ರ ಸಕ್ರಿಯವಾಗಿದೆ ಎಂದು ಭಾವಿಸುತ್ತಾರೆ. ದಾವೂದ್ ಇಬ್ರಾಹಿಂನ ಡಿ ಕಂಪನಿ ಅಥವಾ ನಮ್ಮ ರಾಜ್ಯದ ದಂಡುಪಾಳ್ಯ ಗ್ಯಾಂಗ್, ವೀರಪ್ಪನ್ ಗ್ಯಾಂಗ್ ಮತ್ತು ಬೆಂಗಳೂರಿನ ಆಗಿನ ಮಾಫಿಯಾ ಬಹಳ ಚಿಕ್ಕದಾಗಿ ಕಾಣುತ್ತವೆ. ಅಮೆರಿಕ ಮತ್ತು ಚೀನಾದಂತಹ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಭೂಗತ ಜಾಲಗಳು ಕಾರ್ಯನಿರ್ವಹಿಸುತ್ತಿವೆ. ಅವರ ಶಕ್ತಿ ಮತ್ತು ಕೆಲಸದ ವಿಧಾನವು ಎಲ್ಲರನ್ನ ಅಚ್ಚರಿಗೊಳಿಸುತ್ತದೆ. ಜಪಾನ್ನ ಯಾಕೂಜಾ ಗ್ಯಾಂಗ್ ಅನ್ನ ಇವುಗಳಲ್ಲಿ ಅತ್ಯಂತ ವಿಭಿನ್ನ ಮತ್ತು ಸಂಘಟಿತ ಎಂದು ಪರಿಗಣಿಸಲಾಗುತ್ತೆ. ಜಗತ್ತಿನ ಅತ್ಯಂತ ಸುರಕ್ಷಿತ ಮತ್ತು ಶಿಸ್ತಿನ ದೇಶಗಳಲ್ಲಿ ಜಪಾನ್ ಮುಂಚೂಣಿಯಲ್ಲಿದೆ. ಆದರೆ ಇದೇ ಜಪಾನ್ ದೇಶದ ಭೂಗತ ಜಗತ್ತನ್ನ ಕಳೆದ 4 ಶತಮಾನಗಳಿಂದ ನಡುಗಿಸುತ್ತಿರುವ ಒಂದು ಅಪಾಯಕಾರಿ ಮಾಫಿಯಾ ಹೆಸರೇ ಯಾಕೂಜಾ. ವಿಚಿತ್ರ ಸಂಪ್ರದಾಯಗಳು, ದೇಹದ ತುಂಬ ಹಚ್ಚೆ, ತಪ್ಪು ಮಾಡಿದ್ರೆ ಬೆರಳು ಕತ್ತರಿಸಿಕೊಳ್ಳುವ ಕ್ರೂರ ನಿಯಮಗಳನ್ನ ಈ ಭಯಾನಕ ಗ್ಯಾಂಗ್ ಹೊಂದಿದೆ. ಸುಮಾರು 17ನೇ ಶತಮಾನದ ಸಮುರಾಯ್ ಯೋಧರ ಕಾಲದಲ್ಲಿ ಸಣ್ಣ ಪುಟ್ಟ ಜೂಜುಕೋರರು ಮತ್ತು ಬೀದಿ ವ್ಯಾಪಾರಿಗಳು ಸೇರಿ ಆರಂಭವಾದ ಈ ಕ್ರಿಮಿನಲ್ ನೆಟ್ವರ್ಕ್ ಇನ್ನೂ ಸಹ ಜಪಾನ್ನಲ್ಲಿ ಸಕ್ರಿಯವಾಗಿದೆ. ಯಾಕೂಜಾ ಎಂಬ ಹೆಸರಿನ ಹಿಂದೆ ಒಂದು ದಂತಕಥೆಯೇ ಇದೆ. ಜಪಾನಿನ ಸಾಂಪ್ರದಾಯಿಕ ಇಸ್ಪೀಟ್ ಆಟದಲ್ಲಿ 8 ಯಾ 9 ಕು 3 ಸಾ ಎಂಬ ಅಂಕಿಗಳು ಬಂದ್ರೆ ಅದನ್ನ ಅತ್ಯಂತ ಕೆಟ್ಟ ಮತ್ತು ಸೋಲಿನ ಸಂಖ್ಯೆಗಳು ಎಂದು ಕರೆಯಲಾಗುತ್ತದೆ. ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು ಒಂದಾಗಿ ಈ ಹೆಸರನ್ನ ಇಟ್ಟುಕೊಂಡಿದ್ದಾರೆ ಎನ್ನಲಾಗಿದೆ. ಯಾಕೂಜಾ ಗ್ಯಾಂಗ್ನ ಸದಸ್ಯರನ್ನ ಗುರುತಿಸುವುದು ತುಂಬಾನೇ ಸುಲಭವಾಗಿದೆ. ಈ ಮಾಫಿಯಾ ಗ್ಯಾಂಗ್ನ ಸದಸ್ಯರು 2 ವಿಚಿತ್ರವಾದ ಕಟ್ಟುನಿಟ್ಟಾದ ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ಬಂದಿದ್ದಾರೆ. ಗ್ಯಾಂಗ್ನ ಸದಸ್ಯರು ತಮ್ಮ ಕತ್ತಿನಿಂದ ಹಿಡಿದು ಪಾದದವರೆಗೆ ಇಡೀ ದೇಹಕ್ಕೆ ಸಾಂಪ್ರದಾಯಿಕ ಶೈಲಿಯ ಕಲರ್ ಅಚ್ಚೆಗಳನ್ನ ಹಾಕಿಸಿಕೊಳ್ತಾರೆ. ಇದು ಅವರ ಸಹಿಷ್ಣುತೆ ಮತ್ತು ಗ್ಯಾಂಗ್ಗೆ ಇರುವ ನಿಷ್ಠೆಯ ಸಂಕೇತವಾಗಿದ್ದು ಇದನ್ನ ಜಪಾನ್ನಲ್ಲಿ ಇರೆಜೂಮಿ ಎಂದು ಕರೆಯಲಾಗುತ್ತದೆ. ಇನ್ನೊಂದು ವಿಚಿತ್ರವಾದ ಸಂಪ್ರದಾಯವೆಂದರೆ, ಒಂದು ವೇಳೆ ಈ ಯಾಕೂಜಾ ಗ್ಯಾಂಗ್ನ ಸದಸ್ಯರು ಬಾಸ್ಗೆ ದ್ರೋಹ ಬಗೆದ್ರೆ ಅಥವಾ ಏನಾದರೂ ತಪ್ಪು ಮಾಡಿದ್ರೆ ತಾನೇ ಸ್ವತಃ ತನ್ನ ಕಿರು ಬೆರಳುಗಳನ್ನು ಕತ್ತರಿಸಿ ಬಾಸ್ಗೆ ಶಿಕ್ಷೆಯ ರೂಪದಲ್ಲಿ ಕಾಣಿಕೆಯಾಗಿ ನೀಡುತ್ತಾರೆ. ಯಾಕೂಜಾ ಗ್ಯಾಂಗ್ನ ಕಾರ್ಯಾಚರಣೆಯ ಶೈಲಿಯು ಜಗತ್ತಿನ ಯಾವುದೇ ಇತರೆ ಕ್ರಿಮಿನಲ್ ಗುಂಪಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಈ ಗ್ಯಾಂಗ್ನ ಸದಸ್ಯರು ಕೊಲೆಯಂತಹ ಗಂಭೀರ ಅಪರಾಧಗಳಲ್ಲಿ ತಮ್ಮ ಕೈಗಳನ್ನ ರಕ್ತದಿಂದ ಕೊಳಕು ಮಾಡಿಕೊಳ್ಳುವುದಿಲ್ಲ. ಬದಲಾಗಿ ಎದುರಾಳಿಯ ಮೇಲೆ ಮಾನಸಿಕ ಒತ್ತಡವನ್ನ ಬೀರುತ್ತಾರೆ. ಅವರು ತಮ್ಮ ಪ್ರಾಣವನ್ನ ತೆಗೆದುಕೊಳ್ಳುವಂತೆ ಮಾಡುತ್ತಾರೆ. ಈ ಕಾರ್ಯತಂತ್ರದ ಚತುರತೆ ಮತ್ತು ಶಾಂತತೆಯು ಈ ಗ್ಯಾಂಗ್ ಯಾವುದೇ ಅಪರಾಧದ ನಂತರ ಪೊಲೀಸರಿಗೆ ಅಥವಾ ಕಾನೂನಿಗೆ ಯಾವುದೇ ಒಂದು ಸಣ್ಣ ಪುರಾವೆಗಳನ್ನು ಸಹ ಬಿಡುವುದಿಲ್ಲ. ಮಾದಕ ದ್ರವ್ಯ ಸಾಗಾಟ, ಜೂಜಾಟ, ವೇಶ್ಯಾವಾಟಿಕೆ, ಶಸ್ತ್ರಾಸ್ತ್ರ ಸರಬರಾಜು ಮತ್ತು ರಕ್ಷಣೆ ದಂಧೆ ಯಾಕೂಜಾ ಗ್ಯಾಂಗ್ನ ಆದಾಯದ ಮೂಲವಾಗಿದೆ. ಇದಷ್ಟೇ ಅಲ್ಲದೆ ಇವರು ರಿಯಲ್ ಎಸ್ಟೇಟ್, ಚಿತ್ರರಂಗ, ಷೇರು ಮಾರುಕಟ್ಟೆ ಮತ್ತು ದೊಡ್ಡ ಹಣಕಾಸು ಸಂಸ್ಥೆಗಳಲ್ಲಿ ಬಹಿರಂಗವಾಗಿಯೇ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಜಪಾನ್ನ ಅತಿ ದೊಡ್ಡ ಯಾಕೂಜಾ ಗುಂಪಾದ ಯಮಗೂಚಿ ಗೂಮಿ ಒಂದು ಕಾರ್ಪೊರೇಟ್ ಕಂಪನಿಯಂತೆಯೇ ಕಚೇರಿಗಳನ್ನು ನಡೆಸುತ್ತಿತ್ತು. ಕಳೆದ ಕೆಲ ವರ್ಷಗಳಿಂದ ಜಪಾನ್ ಸರ್ಕಾರ ಜಾರಿಗೆ ತಂದಂತ ಯಾಕೂಜಾ ವಿರೋಧಿ ಕಾಯ್ದೆ ಇವರ ಬೆನ್ನೆಲುಬನ್ನ ಮುರಿದಿದೆ. ಈ ಕಾನೂನಿನ ಪ್ರಕಾರ ಯಾಕೂಜಾ ಸದಸ್ಯರಿಗೆ ಬ್ಯಾಂಕ್ ಖಾತೆ ತೆರೆಯಲು, ಫೋನ್ ಕನೆಕ್ಷನ್ ಪಡೆಯಲು ಅಥವಾ ಯಾವುದೇ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಅವಕಾಶವಿಲ್ಲ ಎಂಬ ಕಠಿಣ ಕಾನೂನು ನಿಯಮವನ್ನ ಜಾರಿ ಮಾಡಿದೆ. ಸರ್ಕಾರದ ಈ ನಿಯಮಗಳಿಂದಾಗಿ ಲಕ್ಷಾಂತರ ಸಂಖ್ಯೆಗಳಲ್ಲಿದ್ದ ಯಾಕೂಜಾ ಗ್ಯಾಂಗ್ ಕೆಲವು ಸಾವಿರಕ್ಕೆ ಕುಸಿದಿದೆ. ಅಲ್ಲದೆ ಯುವಕರು ಸಹ ಈ ಗ್ಯಾಂಗ್ಗೆ ಸೇರಲು ಹಿಂದೇಟು ಹಾಕುತ್ತಿದ್ದಾರೆ. ಒಟ್ಟಾರೆ ಒಂದು ಕಾಲದಲ್ಲಿ ಜಪಾನ್ ರಾಜಕಾರಣ ಮತ್ತು ಉದ್ಯಮ ರಂಗವನ್ನ ತನ್ನ ಬೆರಳ ತುದಿಯಲ್ಲಿ ನಿಯಂತ್ರಿಸುತ್ತಿದ್ದ ಯಾಕೂಜಾ ಸಾಮ್ರಾಜ್ಯ ಈಗ ಸರ್ಕಾರದ ಕಠಿಣ ನಿರ್ಬಂಧಗಳಿಂದಾಗಿ ಇತಿಹಾಸದ ಪುಟಗಳನ್ನ ಸೇರುತ್ತಿದೆ.